ನಮಸ್ತೆ ಅಮ್ಮ, ನಿಮ್ಮ ಹೆಸರು? ಗಂಗಮ್ಮ. ಗಂಗಮ್ಮ ಅಂತ ಹೇಳಿ. ಅಮ್ಮ, ಎಲ್ಲಿಂದ ಬರುವಂತದ್ದು? ಶ್ರೀನಿವಾಸ ನಗರದಿಂದ. ಶ್ರೀನಿವಾಸ ನಗರ. ಏನ್ ಪ್ರಾಬ್ಲಮ್ಸ್ ಇಂದ ಸರಕೇರಿಗೆ ಬಂದ್ರಿ? ಮಂಡಿ ನೋವು, ಸೊಂಟ ನೋವಿತ್ತು. ಮಂಡಿ ನೋವು, ಸೊಂಟ ನೋವಿತ್ತು. ಓಕೆ ಅಮ್ಮ, ಮಂಡಿ ನೋವು, ಸೊಂಟ ನೋವು ಅಂದ್ರೆ ಮಂಡಿ ನೋವು ಹಿಂಗೆ ಏನಾಗಿತ್ತು? ಮಂಡಿ ನಡೆಯಕ್ಕೆ ಆಯ್ತಾ ಇರ್ಲಿಲ್ಲ. ಪೋಸ್ಟ್ ಆಫೀಸಿಗೆ ಬಂದಿದ್ದೆ. ಶ್ರೀದೇವಮ್ಮ ಮೇಲೆ ಕರ್ಕೊಂಡ್ ಬಂದು ತೋರ್ಸಿದ್ರು. ಫ್ರೀ ಥೆರಪಿ ಇದು ವಾಸಿ ಆಗುತ್ತೆ, ನೀನ್ ಬಾಮ್ಮ ಅಂತ ನನ್ನ ಮೊಮ್ಮಗಳು ಕೈ ಹಿಡ್ಕೊಂಡು ಮೇಲೆ ಕರ್ಕೊಂಡ್ ಬಂದ್ಲು. ಫಸ್ಟ್ ದಿನ ಹತ್ತಕ್ಕೂ ಕಷ್ಟ ಆಗಿತ್ತು. ಆಮೇಲೆ ಇವಾಗ ಎಷ್ಟು ವರ್ಷದಿಂದ ಥೆರಪಿ ತಗೊಳ್ತೀರಾ? ಆಯ್ತು 6-7 ವರ್ಷ. 6-7 ವರ್ಷ ಆಯ್ತು. 7 ವರ್ಷದಿಂದ ಥೆರಪಿ ತಗೊಳ್ತಾ ಇದ್ದೀರಾ. ಎಷ್ಟು ದಿನ ಸರಕೇರಿಗೆ ಬಂದು ಆರೋಗ್ಯ ದೇವತೆನ ಮನೆಗೆ ತಗೊಂಡ್ರಿಮ್ಮ? 3 ವರ್ಷದ ಮೇಲೆ ಥೆರಪಿಗ್ ಬಂದು 3 ವರ್ಷ ಆದ್ಮೇಲೆ ನಿಮ್ ಮನೆಗ್ ತಗೊಳ್ಬೇಕು ಅಂತ ಎಲ್ರು ತಗೋತಾ ಇದಾರೆ. ನಮ್ಮ ಹತ್ರ ಕಾಸಿಲ್ವಲ್ಲ, ಏನಪ್ಪ ಮಾಡೋದು ಅಂದ್ಕೊಂಡು ತಗೊಂಡಿದ್ದು. ಅಮ್ಮ, ಇವಾಗ ನಿಮ್ಗೆ ಮಂಡಿ ನೋವು, ಸೊಂಟ ನೋವು ಹೇಗಿದೆ? ಮಂಡಿಗೆ ಏನ್ ಹೇಳಿದ್ರು ಡಾಕ್ಟ್ರು? ಆಪರೇಷನ್ ಮಾಡ್ಬೇಕು, 1.5 ಲಕ್ಷ ಆಗುತ್ತೆ ಅಂತ ಹೇಳಿ. ಒಂದ್ ಮಂಡಿಗೆ 1.5 ಲಕ್ಷ ಆಗುತ್ತೆ ಅಂದ್ರು. 4 ದಿನ ಹೋದೆ. 5ನೇ ದಿವಸಕ್ಕೆ ನನ್ ಮಗಳ ಅಪಾಯಿಂಟ್ಮೆಂಟ್ ತಂದಿದ್ಲು. ನಾನ್ ಬರಲ್ಲ, ಇದ್ರಲ್ಲಿ ಏನಾಗುತ್ತೋ ನೋಡ್ಬಿಟ್ಟು ಆಮೇಲೆ ಮಾಡಿಸ್ಕೊಂತೀನಿ ನಾನು ಆಪರೇಷನ್, ನಾನ್ ಖಂಡಿತ ಬರಲ್ಲ ಅಂತ ಹೇಳಿದ್ರಿ. ಈಗ ಒಂದ್ ಕಾಲ್ಗೆ 1.5 ಲಕ್ಷ, ಒಂದ್ ಕಾಲ್ಗೆ 1.5 ಲಕ್ಷ. ಈ ಕಾಲ್ ಮಾತ್ರ, ಈ ಕಾಲ್ ನನ್ಗೆ ಏನಾಗಿ ಒಂದೇ ಕಾಲ್ಗೆ 1.5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ರು. 6 ವರ್ಷದಿಂದ 1.5 ಲಕ್ಷ. ಓಕೆ ಓಕೆ ಅಮ್ಮ, ಇವಾಗ 7 ವರ್ಷದಿಂದ ಥೆರಪಿ ತಗೊಂಡು 3 ವರ್ಷ ಆದ್ಮೇಲೆ ಮನೆಗೆ ತಗೊಂಡಿದ್ದೀರಾ. ಈಗ ಮನೇಲಿ ಯೂಸ್ ಮಾಡ್ತಾ ಇದೀರಲ್ಲ, ಹೇಗಿದೆ? ತುಂಬಾ ಚೆನ್ನಾಗಿದೆ. ನಮ್ಗೇನು ಇದಾಗಿಲ್ಲ, ಏನು ಪ್ರಾಬ್ಲಮ್ಸ್ ಏನು ಒಂಚೂರು ಮಿಸ್ಟೇಕ್ ಆಗಿಲ್ಲ ಅದ್ರಲ್ಲಿ. ಮ್ಯಾಟ್ ಎಲ್ಲ ಏನು ಪ್ರಾಬ್ಲಮ್ ಏನಾಗಿಲ್ಲ. 6-7 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದೀರಾ. ಹೌದು. ಅಲ್ಲೂ ಕೂಡ ಸರಕೇರ್ಗೂ ಬರ್ತೀರಾ, ಇಲ್ಲೂ ಥೆರಪಿ ತಗೊಳ್ತೀರಾ? ಬರ್ತೀನಿ ಅಂತ ಅಂದ್ರೆ ಆಟ ರಾಜಪ್ಪಂಗ್ 1 ರೂಪಾಯಿ ಹೋಗುತ್ತೆ. ನನಗ್ ನೀರಿಲ್ಲ, ಜೇಡ್ ವಾಟರ್ ಇಲ್ಲ, 2 ಲೋಟ ನೀರ್ ಕೊಡ್ತೀರಲ್ವಾ? ಓಕೆ ಓಕೆ. ಇಲ್ಲ ಮನೇಲೂ ಥೆರಪಿ ತಗೊಂಡು ಅಲ್ಲೂ ಕೂಡ ಥೆರಪಿ ಮಾಡ್ಕೊಂಡು ಅಲ್ಲಿ ಹೋಗ್ ಬಂದ್ರೆ ನಾನು ಇಲ್ಲಿ ತಗೊಳ್ಳೋದೇ ಇಲ್ಲ. ನನ್ನ ಮಗಳು ತಗೋತಾಳೆ, ಮಗಳು ತಗೊಳ್ತಾರೆ. ಓಕೆ, ಮನೇಲಿ ಮೊಮ್ಮಕ್ಳಿಗೆ ಆಗತ್ತೆ ಅಂತ. ಓಕೆ ಅಮ್ಮ, ಇವಾಗ ಅಲ್ಲಿ ನೀರ್ ಕುಡ್ದು ಇಲ್ಲಿಗೆ ಬಂದು ಅಲ್ಲಿ ಥೆರಪಿ ತಗೊಂಡ್ ಬರ್ತೀರಾ. ನೀರಿಂದ ಏನ್ ಯೂಸ್ ಆಗುತ್ತೆ? ಯಾಕೆ 2 ಗ್ಲಾಸ್ ನೀರಿಗೋಸ್ಕರ ಅಷ್ಟು ದೂರ ಬರ್ತೀರಾ? ಎದೆ ಉರಿ ಇತ್ತು ಅವಾಗ. ಏನಾರ ತಿಂದ್ಬಿಟ್ರೆ ಎದೆ ಉರಿ ಬರೋದು, ಏನಾರ ಇದಾದ್ರೆ ಎದೆ ಉರಿ ಬರೋದು. ಇವಾಗ ಏನಿಲ್ಲ, ಎದೆ ಉರಿ ಎಲ್ಲ ಏನಿಲ್ಲ. ಇದು 3/4 ಕಮ್ಮಿ ಆಗಿದೆ. ಮಂಡಿ 3/4% ಕಮ್ಮಿ ಆಗಿದೆ. ಜಾಸ್ತಿ ಓಡಾಡಿದ್ರೆ ಸ್ವಲ್ಪ ನೋವುತ್ತೆ. ಆದ್ರೂ ನಾನು ಬಿಡ್ತಾ ಇಲ್ಲ, ಓಡಾಡ್ತಾ ಇದ್ದೀರಾ. ಬಿಡಿಮ್ಮ, ಇವಾಗ ಮಂಡಿ ನೋವು ಪೂರ್ತಿಯಾಗಿ ವಾಸಿಯಾಗಿದೆ. ವಿತೌಟ್ ಆಪರೇಷನ್ ನಮ್ಮ ಮ್ಯಾಟ್ ಇಂದ ಕ್ಯೂರ್ ಆಗಿದೆ. ಸರಕೇರಿಗೆ ಇಲ್ಲಿಂದ 2 ಗ್ಲಾಸ್ ವಾಟರ್ಗೋಸ್ಕರ ಬರ್ತೀರಾ. ಅಮ್ಮ, ಇವಾಗ ಮನೇಲಿ ಮ್ಯಾಟ್ ತಗೊಂಡಿರೋದ್ರಿಂದ ಮಕ್ಳು ಎಲ್ಲ ಯೂಸ್ ಮಾಡ್ತಾರೆ. ಅವ್ರಿಗೆ ಹೇಗಿದೆ? ಹುಷಾರಿಲ್ದೆ ಹೋದ್ರೆ ಅವರು ಮಲ್ಕೊಳ್ತಾರೆ. ಅವ್ರಗಳಿಗೆ ಹೇಗಿದೆ? ಮಗಳಿಗಾಗ್ಲಿ ಎಲ್ಲ ನಮ್ಮ ಮಗಳಿಗೆ ಸ್ವಲ್ಪ ಕಾಲಿಂದ ಇದು ಇದ್ದವ್ರಿಗೆಲ್ಲ ಏನಿಲ್ಲ, ಏನ್ ಪ್ರಾಬ್ಲಮ್. ಮಗಳಿಗೆ ಆರಾಮಾಗಿದ್ಯಾ ಥೆರಪಿ? ಎಲ್ಲಾರ್ಗು ಹುಷಾರಾಗಿದೆ. ಓಕೆ, ಇವಾಗ ನಿಮ್ಗೂ ಮಂಡಿ ನೋವೆಲ್ಲ ಆರಾಮಾಗಿದೆ, ಏನ್ ತೊಂದ್ರೆ ಇಲ್ಲ. ಎಷ್ಟು % ಬೆಟರ್ ಅಂತೀರಾ? ನನಗೆ 3/4 ವಾಸಿಯಾಗಿದೆ. 3/4 ವಾಸಿಯಾಗಿದೆ, ಏನ್ ತೊಂದ್ರೆ ಇಲ್ಲ. ಜಾಸ್ತಿ ಓಡಾಡ್ಬಿಟ್ಟು ಕೂತ್ಕೊಂಡ್ರೆ ಸ್ವಲ್ಪ ಚೌಳಕ್ ಬಂದ್ಬಿಡುತ್ತೆ. ಇದು ಆಮೇಲೆ ತಕ್ಷಣ ಮ್ಯಾಟಲ್ ಥೆರಪಿ ತಗೊಳ್ತೀರಾ? ಇಲ್ಲ, ಏನ್ ತಗೊಳಲ್ಲ ಅಂದ್ರೂ ಪರವಾಗಿಲ್ಲ ಅಂತ? ಪರವಾಗಿಲ್ಲ. ಅಮ್ಮ, ಇವಾಗ ಸರಕೇರ್ ಬೆಸ್ಟ್, ಡಾಕ್ಟರ್ ಶಾಪ್ ಬೆಸ್ಟ್ ಕಂಪೇರ್ ಮಾಡಿದ್ರೆ? ಸರಕೇರೆ ಬೆಸ್ಟ್ ಆಗಿದೆ. ನಡೆಯೋವರೆಗೂ ಅಲ್ಲಿಗೆ ಬರ್ತೀನಿ, ಆಮೇಲೆ ಧಾರಾಳವಾಗಿ ಬನ್ನಿ, ಡೈಲಿ ಬನ್ನಿ, ಥೆರಪಿ ತಗೊಳ್ಳಿ, ಆರೋಗ್ಯ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.